ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಆರಂಭದಲ್ಲಿ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಕಾಂಗ್ರೆಸ್ನ ಕಥೆಯ ಬಗ್ಗೆ, ಯಾಕಂದರೆ ದಿನದಿಂದ ದಿನಕ್ಕೆ ಪರಮೇಶ್ವರ್ ಅವರಿಗೆ ಸೂಕ್ತ ಹುದ್ದೆ ಸಿಗಬೇಕು ಅಂತ ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಇಬ್ಬರು ಸಚಿವರು ಹೊಸದಾಗಿ ಆ್ಯಡ್ ಆಗಿರುವಂಥದ್ದು. ದಿನೇಶ್ ಗುಂಡೂರಾವ್ ಮತ್ತು UT ಖಾದರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಹಳ ಆಶ್ಚರ್ಯಕರ ಸಂಗತಿ ಅಂದರೆ ವಿಶ್ವನಾಥ್ ಅಂತವರು ಕೂಡ ಎಲ್ಲೋ ಒಂದು ಕಡೆಗೊಂದು ಒಳ್ಳೆಯ ಹುದ್ದೆಯನ್ನು ಕಲ್ಪಿಸಬೇಕು ಅಧ್ಯಕ್ಷರಿಗೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅದರಲ್ಲೂ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನೀಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. ಇವತ್ತು ಉಪಹಾರ ಕೂಟವನ್ನು ಏರ್ಪಡಿಸಿದರು ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ. ಇಲ್ಲಿ ಇದೆಲ್ಲ ವಿಚಾರಗಳು ಚರ್ಚೆಗೆ ಬಂತು. ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಇವತ್ತು ಬೆಳಗಿನ ಉಪಹಾರ ಕೂಟ ಆಯೋಜಿಸಿದ್ರು. ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ನಡೆದ ಕೂಟದಲ್ಲಿ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಪಾಲ್ಗೊಂಡಿದ್ರು. ರಾಜ್ಯದ ಉಸ್ತುವಾರಿ ಹೊತ್ತ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸಿರೋ ದಿಗ್ವಿಜಯ್ ಸಿಂಗ್ ಅವರಿಗಾಗಿ ಈ ಉಪಹಾರ ಕೂಟ ಆಯೋಜಿಸಿದ್ದಾಗಿ ಸಿಎಂ ಸ್ಪಷ್ಟನೆ ನೀಡಿದ್ರು. ಮೊದಲನೇ ಸಾರಿ ಅವರು ಕರ್ನಾಟಕದ ಉಸ್ತುವಾರಿ ವಹಿಸ್ಕೊಂಡ ಮೇಲೆ ಇಲ್ಲಿ ಬಂದಿದ್ರು. ಸೊ ಅದರಿಂದ ನಾನು ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರೆದಿದ್ದೆ. ಬ್ರೇಕ್ಫಾಸ್ಟಿಗೆ ಬಂದಿದ್ರು ಅಷ್ಟೇ. ಇಟ್ ಇಸ್ ಓನ್ಲಿ ಕರ್ಟಸಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕನ್ನೋ ಕೂಗು ಜೋರಾಗಿದೆ. ಡಿಸಿಎಂ ಸ್ಥಾನ ನೀಡುವ ಕುರಿತು ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಆರೋಗ್ಯ ಸಚಿವ UT ಖಾದರ್ ಹೇಳಿದ್ದಾರೆ. ಸಿಎಂ ನಿವಾಸದಲ್ಲಿ ಮಾತನಾಡಿದ ಖಾದರ್, ಹೈಕಮಾಂಡ್ಗೆ ಪರಮೇಶ್ವರ್ ಪರಿಶ್ರಮದ ಅರಿವಿದೆ ಎಂದರು. ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಪರಮೇಶ್ವರ್ ಅವರು ಪಕ್ಷಕ್ಕಾಗಿ ದುಡಿದಲ್ಲಿ ಯಾವುದೇ ಸಂಶಯ ಇಲ್ಲ. ಈ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅವರು ದುಡ್ಡು ಚೆನ್ನಾಗಿ ಇವತ್ತು ಗೊತ್ತಿದೆ. ಪಕ್ಷದ ಹೈಕಮಾಂಡಿಗೂ ನ್ಯಾಯ ಕೊಡೋಕೆ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದ ತೀರ್ಮಾನ ನಮ್ಮ ನಾಯಕರು ಕೊಡ್ತಾರೆ ಅಂತ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತ ನಾಯಕರಿಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡಿರೋ ದಿಗ್ವಿಜಯ್ ಸಿಂಗ್, ಡಾಕ್ಟರ್ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಕುರಿತು ಪಕ್ಷದ ವೇದಿಕೆಯಲ್ಲಿ ಚರ್ಚಿಸುವುದಾಗಿ ಹೇಳಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲೇ ನಿರ್ಧಾರ ಕೈಗೊಳ್ಳುವುದಾಗಿ ದಿಗ್ವಿಜಯ್ ಸಿಂಗ್ ತಿಳಿಸಿದರು. ये सारी चीजें जो है पार्टी में बैठकर तय होती हैं, मीडिया के थ्रू थोड़ी होती हैं. ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಸಿಗುತ್ತೋ ಇಲ್ವೋ ಅನ್ನೋದಕ್ಕೆ ಇನ್ನು ಕೆಲವು ದಿನ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೀರಣ್ಣ ಮತ್ತಿಕಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು, ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಹೌದು. ವೀರಣ್ಣವರ ಕಾರ್ಯಕ್ರಮದ ಬಗ್ಗೆ ಸ್ವಾಗತ. ನಮಸ್ಕಾರ. ಎಲ್ಲದನ್ನು ಗಮನಿಸ್ತಾ ಇದ್ದೀರಿ. ಎಲ್ಲ ಒಂದು ಕಡೆಗೆ ನಿಮ್ಮ ನಾಯಕರು ಅಧ್ಯಕ್ಷರ ಪರವಾಗಿ ಬ್ಯಾಟಿಂಗನ್ನು ಮುಂದುವರಿಸ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಈ ಲಿಸ್ಟಿಗೆ ಬರ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರಿಗೊಂದು ಉನ್ನತ ಹುದ್ದೆಯನ್ನು ಕಲ್ಪಿಸಬೇಕು, DCM ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾವು 8 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಜನತೆಯ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ಸಿನ ಲಕ್ಷಾಂತರ ಕಾರ್ಯಕರ್ತರು ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯ ನೇತೃತ್ವವನ್ನು 2-3 ವರ್ಷಗಳ ಕಾಲ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ವಿಧಾನಸಭೆಯ ವಿರೋಧಿ ಪಕ್ಷದ ಅಂದಿನ ನಾಯಕರಾದ ಸಿದ್ದರಾಮಯ್ಯನವರು ಹಾಗೂ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಪರಮೇಶ್ವರ್ ಕೊಡುಗೆ ಬಹಳ ಮಹತ್ವಪೂರ್ಣ. ಸರ್, ಅದೇ ಇದನ್ನೇ ಪರಿಗಣಿಸಿ ಅಂತ ಹೇಳ್ತಿರೋದು ಬಹಳಷ್ಟು ಜನ. ಪರಮೇಶ್ವರ್ ಅವರು ಅಧ್ಯಕ್ಷರಾದರೇ ಜನರ ಬಳಿಗೆ ಕಾಂಗ್ರೆಸ್ ಅಂತ ಕಾರ್ಯಕ್ರಮ, ಆಮೇಲೆ ಕಾಂಗ್ರೆಸ್ಸಿಗೆ ಬನ್ನಿ ಬದಲಾವಣೆ ತನ್ನಿ, ಹಾಗೂ ಕೃಷ್ಣೆ ಎಡೆಗೆ ಅಂದರೆ ನಿರ್ಲಕ್ಷಿಸಲ್ಪಟ್ಟ ನೀರಾವರಿ ಯೋಜನೆಗಳಿಗೆ ಆದ್ಯತೆ ಕೊಡೋದಕ್ಕಾಗಿ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ. ಯಾವ ರಾಜ್ಯ ಸೌಹಾರ್ದತೆಯಲ್ಲಿ ಉತ್ತಮವಾದ ಹೆಸರನ್ನು ಪಡೆದಿತ್ತು. ಕರ್ನಾಟಕ ಅಂದರೆ ಏನಂತಾರೆ, ಅತ್ಯಂತ ಸಜ್ಜನ ಜನ ಇರ್ತಕ್ಕಂಥ, ನಾಟ್ ಓನ್ಲಿ ರಾಜಕಾರಣಿಗಳು, ಇಲ್ಲಿರ್ತಕ್ಕಂಥ ಜನನೂ ಸಜ್ಜನರು, ಎಲ್ಲರನ್ನ ಪ್ರೀತಿಸ್ತಾರೆ, ಭಾವೈಕ್ಯತೆ ಇದೆ ಅಂತಂದ್ರೆ ಆ ಪರಂಪರೆ ನಮಗೆ ಬಸವಾದಿ ಶರಣರ ಕಾಲದಿಂದ ಬಂದಿದೆ. ಆ ದೃಷ್ಟಿಯಲ್ಲಿ ಆ ಯಾತ್ರೆಯನ್ನು ಮಾಡಿದರು. ಅದೇ ರೀತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಳ್ಳಾರಿಗೆ ಅಂದರೆ
ಪಾದಯಾತ್ರೆ ಹೋಯ್ತು. ರಾಜ್ಯ ಕರ್ನಾಟಕದ ಸಂಪನ್ಮೂಲಗಳ ರಕ್ಷಣೆಗಾಗಿ ಪಾದಯಾತ್ರೆ ಮಾಡಿದ್ರು 325 ಅಲ್ಲ ಇಲ್ಲಿ ವೀರಣ್ಣವರು ತುಂಬಾ ಸ್ಪಷ್ಟ ಇಲ್ಲಿ ಏನಂದ್ರೆ ಸಿದ್ದರಾಮಯ್ಯನವರ ಪಾತ್ರನೂ ಕೂಡ ಇದೆ, Yes. ಅಧ್ಯಕ್ಷರ ಪಾತ್ರನೂ ಕೂಡ ಇದೆ. ಹೀಗಾಗಿ ಏನು ಅಂತಂದ್ರೆ ಸೋತರು ಅಂದಾಕ್ಷಣ ಅವ್ರ ಮೂಲೆ ಗುಂಪು ಮಾಡಬಾರ್ದು. ಹೀಗಾಗಿ ಏನು ಅಂತಂದ್ರೆ ಅವ್ರಿಗೊಂದು ಸೂಕ್ತವಾದಂಥ ಹುದ್ದೆಯನ್ನು ಕಲ್ಪಿಸಬೇಕು. ನೋಡಿ ಹೆಂಗಿದೆ ಅಂತಂದ್ರೆ ಬಹಳ ಆಶ್ಚರ್ಯಕರ ಸಂಗತಿ, ಇವತ್ತು ಎಚ್ ವಿಶ್ವನಾಥ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಹೌದು. ಖಾದರ್ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಹಳಷ್ಟು ಜನ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿನಲ್ಲಿ ಆ ಭಾವನೆ ಇದೆ. ಈಗೇನೋ ವಿಶ್ವನಾಥ್ ಇರಲಿ, ಖಾದರ್ ಅವರಿರಲಿ, ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲವು ಹೆಸರುಗಳು ಬಂದಿವೆ, ಹಿರಿಯ ನಾಯಕರು. ಓಕೆ, ಅದೆಲ್ಲ ನಮ್ಮ ವಿವಿಧ ಹಂತದಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಕ್ಷದ ಅಧ್ಯಕ್ಷ ಪದ ಅದೇನು ಸಣ್ಣದಲ್ಲ, ಅದು ಇಟ್ ಈಸ್ ಈಕ್ವಲೆಂಟ್ ಟು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಮೊದಲಿಂದ. ಅಲ್ಲ ಅಂದ್ರೆ ಅಷ್ಟು ಸಾಕು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬಾರ್ದು ಅಂತೀರ ನೀವು? ಆದಿಲ್ಲ ಮತ್ತೆ ಏನು ಮುಖ್ಯವಾಹಿನಿಯಲ್ಲಿ ನಾವು ಇರಬೇಕನ್ನೋರು, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಅವಕಾಶ ಕೊಡಲಿ ಅಂತಂದು ಹೇಳೋದು ತಪ್ಪಲ್ಲ. ಅವರು ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯನವರು ಜೊತೆಯಾಗಿ ಇರಬೇಕು ಅನ್ನೋದೇ ಬಹುಪಾಲು ಕಾಂಗ್ರೆಸ್ಸಿನ ನಾಯಕರ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಅವರಿಗೂ ಅವಕಾಶ ಕೊಡಿ, ಯಾಕಂದ್ರೆ 8 ವರ್ಷಗಳ ಕಾಲ ವಿರೋಧಿ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿದ್ದೇವೆ, ಸರ್ಕಾರ ಬಂದಿದೆ, ಅವ್ರಿಗೆ ಅವಕಾಶ ಕೊಡಿ ಅಂತ ಗೊತ್ತಿರುವಂಥ ಸಂಗತಿ ವೀರಣ್ಣವರೇ. ಏನು ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ತಲೆನೋವು ಅಂದ್ರೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು ಅಂತ. ಈಗ ಉದಾಹರಣೆಗೆ ನೀವೇ ಇದ್ದೀರಿ, 73ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದಿರುವಂಥವ್ರು, 78ಕ್ಕೆ MLA ಆದಂಥವ್ರು, ಸೊ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರು, ನಿಮಗೇನಂದ್ರೆ ಸಾಕಷ್ಟು ಅನುಭವ ಇದೆ, ನಿಮಗೆ ರಾಜಕೀಯ ಅನುಭವ ಇದೆ. ಇಂಥ ಸಂದರ್ಭದಲ್ಲಿ ಕೇವಲ ಏನಾದರೂ ವಿಧಾನ ಪರಿಷತ್ ಸದಸ್ಯರು ಅಂತೇಳಿ ದೂರ ಇಟ್ಟಿರುವಂಥದ್ದು ಕೂಡ ಆಗಿದೆ. ಸೊ ನಿಮ್ಮನ್ನೂ ಸೇರಿದಾಗ ಭಾಳಷ್ಟು ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅದೇ ಒಂದು ದೊಡ್ಡ ತಲೆನೋವಾಗಿರುವಂಥದ್ದು. ಸೊ ಇಲ್ಲಿ ಬಂದಿರುವಂಥ ಪ್ರಶ್ನೆ, ಪರಮೇಶ್ವರವರಿಗೆ ಉನ್ನತ ಹುದ್ದೆ ಕೊಡಬೇಕು ಬೇಡವೋ ಅನ್ನುವಂಥದ್ದು. ಇದೇ ರೀತಿ ಒಳಗಿಂದೊಳಗೆ ರಾಜಕೀಯಗಳು ಜಾಸ್ತಿ ಆದರೆ, ಒತ್ತಡಗಳು ಜಾಸ್ತಿ ಆದರೆ ನಾಳೆ ಏನಾಗುತ್ತೆ? ಪರಮೇಶ್ವರ್ ಅವರಿಗೆ ಉನ್ನತ ಹುದ್ದೆ ಕೊಡಬೇಕಾದದ್ದು ನ್ಯಾಯವಾದದ್ದು. ಅದನ್ನು ಯಾಕಂದರೆ ನಾನು ಕಾರ್ಯಕರ್ತರ ಮನೋಭಾವನೆಯನ್ನು ಗೊತ್ತಿದ್ದು ನಾನು ಅದಕ್ಕೆ ಸಮ್ಮತಿಯನ್ನು, ಬೆಂಬಲವನ್ನು ಕೊಡ್ತೇನೆ. ಇವತ್ತೇನಾಗಿದೆ, ನೀವು ಹೇಳಿದಾಗ ಕಾಂಗ್ರೆಸ್ಸಿನಲ್ಲಿ ಚುನಾಯಿತ ಆದವರು 76 ಜನ ಮಾಜಿ ಸಚಿವರೇ ಇದ್ದಾರೆ, ಮಾಜಿ ಮಂತ್ರಿಗಳಾಗಿದ್ದವರು, ವಿವಿಧ ಹಂತದಲ್ಲಿ ಕೆಲಸ ಮಾಡಿದವರು, ಸ್ಪೀಕರ್ ಆಗಿ ಕೆಲಸ ಮಾಡಿದವರು, ಡೆಪ್ಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದವರು, ಚೇರ್ಮನ್ ಡೆಪ್ಟಿ ಚೇರ್ಮನ್ ಆಗಿ ಕೆಲಸ ಮಾಡಿದಂಥವರು, ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥ ಜನ ಇದ್ದಾರೆ. ಆದರೆ ಒತ್ತಡಗಳ ಇದರಿಂದ ಕೆಲವೊಂದು ಆಗ್ತಾಯಿದೆ. ಆ ದೃಷ್ಟಿಯಲ್ಲಿ ನಾವು ಸಹನೆಯಿಂದ, ಯಾಕಂದ್ರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಒಳ್ಳೆಯ ಸರ್ಕಾರ. ಅಲ್ಲ ಈ ರೀತಿಯ ಅಸಮಾಧಾನಗಳು ಮುಂದೆ ಬರುವಂಥ ಚುನಾವಣೆಯ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಮಹಾ ಚುನಾವಣೆ ಏನು ಬರುತ್ತೆ, ಇನ್ನೇನು 8-9 ತಿಂಗಳು ಮಾತ್ರ ಬಾಕಿ ಇರುವಂಥದ್ದು. ಸೊ ಈ ರೀತಿಯ ಬೆಳವಣಿಗೆಗಳೇನಿದೆ ಅದು ಕಾಂಗ್ರೆಸ್ಸಿನ ವರ್ಚಸ್ಸಿಗೆ ಧಕ್ಕೆ ತರುತ್ತೆ ಅನ್ನುವಂಥದ್ದು, ಒಳಗೊಳಗೇ ಗುಂಪುಗಾರಿಕೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಪರಿಣಾಮವಾಗಿ ಅನ್ನುವಂಥದ್ದು ನಾಳೆ ನೀವು ಸೀಟ್ ಗಳಿಕೆಯಲ್ಲಿ ಅದು ಹಿನ್ನಡೆ ಕೂಡ ಆಗಬಹುದು ಅನ್ನುವಂಥದ್ದು. ಒಪ್ತೀರಾ ಅದನ್ನು? ಇಲ್ಲ, ಇದು ಪತ್ರಿಕೆಯಲ್ಲಿ ಬಂದದ್ದು ವಿಚಾರ ಬೇರೆ. ಇದಕ್ಕಾಗಿ ಈಗಾಗಲೇ ಪರಮೇಶ್ವರ ಹೇಳಿದ್ದಾರೆ, ನಾನೇನು ನನಗೆ ಗೊತ್ತಿರಲಿಲ್ಲ, ಆದರೆ ನಮ್ಮ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಅದಕ್ಕೆ ಸ್ಪಂದಿಸಿ AICC ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ದಿಗ್ವಿಜಯ್ ಸಿಂಗ್ ಅವರು 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು, ಈ ವಿವಿಧ ಹಂತದಲ್ಲಿ ಪಕ್ಷಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಭಾಳ ಮೆಚ್ಯೂರ್ಡ್ ರಾಜಕಾರಣಿ. ಅವರು ಹೇಳಿದ್ದಾರೆ ಈ ಎಲ್ಲ ವಿಚಾರಗಳು ಪಕ್ಷದ ವೇದಿಕೆಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ. ಯಾಕಂದ್ರೆ ವೀರಣ್ಣವರೇ, ಹೆಂಗ್ ಗೊತ್ತಾ, ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆರಂಭದಲ್ಲೇ ಒಂದು ಒಳ್ಳೆ ಉತ್ಸಾಹ ತೋರಿಸಿದ್ದಾರೆ. ಜೊತೆಗೆ ಏನು ಅಂತಂದರೆ ನಾವು ನಮಗೆ ಅಧಿಕಾರ ಕೊಟ್ಟಿರುವಂಥದ್ದು ಸುಮ್ಮನಿರಕ್ಕಲ್ಲ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಕೆಲವೊಂದು ಜನಪರ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದು ಹೆಂಗೆ ಗೊತ್ತಾ, ಬಜೆಟ್ ಅವ್ರಿಗೆ ಗೊತ್ತಿದೆ ರಿಸ್ಕ್ ಏನು ಎತ್ತ ಅಂತೇಳಿ ಅಂತ. ಇದೆಲ್ಲದರ ನಡುವೆ ಇಂಥ ಒಂದು ಬೆಳವಣಿಗೆಗಳು ಆ ವೇಗವನ್ನು ಕುಗ್ಗಿಸಬಾರ್ದು ಅಂತ. ಕುಗ್ಗಿಸೋದಿಲ್ಲ. ನಾನು ಹೇಳ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಅಪಾರವಾದ ಅಭಿಮಾನ ಹಾಗೂ ಗೌರವ ಇದೆ. ದೇವರಾಜ ಅರಸರ ನಂತರ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇದ್ದಂಥ, ಜನಸಾಮಾನ್ಯರ ಏಳಿಗೆಗಾಗಿ ಪರಿಶ್ರಮ ಪಡ್ತಕ್ಕಂಥ ಒಬ್ಬ ನಾಯಕ. ಅವರು ಅಧಿಕಾರಕ್ಕೆ ಏನು ಅವರು ಹೇಳಿದರು, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಅತ್ಯಂತ ವಿಶಿಷ್ಟವಾದ ಈ ವಿಚಾರಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥ ಬದ್ಧತೆಯನ್ನು ತೋರಿಸಿದ್ದಾರೆ. ಇದರಿಂದ ಕರ್ನಾಟಕದ
ಜನತೆಗೆ ಒಂದು ವಿಶ್ವಾಸ ಸ್ಫೂರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಅವ್ರು ಮಾಡ್ತಕ್ಕಂಥ ಪ್ರಗತಿಪರವಾದಂಥ ನಿರ್ಧಾರಗಳಿಗೆ ಹಾಗೂ ಜನಪರವಾದ ನಿರ್ಧಾರಗಳಿಗೆ ಸಂಪೂರ್ಣ ಕಾಂಗ್ರೆಸ್ ಪಕ್ಷದ ಬೆಂಬಲ ಇದೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಪರಮೇಶ್ವರ್ಗೂ ಕೂಡ ಒಂದು ಸ್ಥಾನಮಾನವನ್ನು ಕಲ್ಪಿಸಿದರೆ ಪಕ್ಷ ಇನ್ನಷ್ಟು ಬಲವಾಗಬಹುದು ಅಂತೀರಿ ತಾವು? ಹೌದು, ಆಗ್ಬೋದು. ಅದು ಯಾಕೆ ಹೇಳ್ತೀನಂದ್ರೆ, ಒಂದು ಇವತ್ತು ಪರಮೇಶ್ವರ್ ಅವರು ತಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಹೋಗದೆ ಪ್ರಚಾರ ಮಾಡದೆ ರಾಜ್ಯ ಮಟ್ಟದಲ್ಲಿ ಅವರು ಪ್ರಚಾರಕ್ಕೆ ಸ್ಪಂದಿಸಿ ಕೆಲಸ ಮಾಡಿದರು. ನಾವು ಹಲವಾರು ಅವರ ಉತ್ತಮ ಸ್ನೇಹಿತರು ಹೇಳಿದರು, ನೋಡಿ ನೀವು ಕ್ಷೇತ್ರಕ್ಕೆ ಒಂದು ಸ್ವಲ್ಪ ಕಾಳಜಿ ಮಾಡಿ ಅಂತಂದು. ಆದರೆ ಅವರು ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಂತರ ನೋಡೋಣ. ನಾನು ಸಿದ್ದರಾಮಯ್ಯನವರು ಅಂದರೆ ಪರಮೇಶ್ವರರು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಯವರಿಗೆ ಮಾತು ಕೊಟ್ಟಿದ್ದರು. ಅದೇ ರೀತಿ ನಾವು ಭೇಟಿಯಾದಾಗೂ ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿಯವರಿಗೆ ಹಾಗೂ ನಮ್ಮ ಪಕ್ಷದ ಹೈಕಮಾಂಡಿಗೆ ಹೇಳಿದ್ವಿ, ಏನೇ ಆಗಲಿ ನಾವೆಲ್ಲ ಒಂದಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರ್ತೇವೆ. ಯಾಕಂದರೆ ಈ ಕರ್ನಾಟಕಕ್ಕೆ ಏನು ಒಂದು ಗ್ರಹಣ ಹಿಡಿದಿದೆ, ಅದರಿಂದ ಬಿಡುಗಡೆಗೊಳಿಸಬೇಕು, ಕರ್ನಾಟಕಕ್ಕೆ ಒಳ್ಳೆಯ ಸರ್ಕಾರ ಬರಬೇಕು, ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಆ ದೃಷ್ಟಿಯಿಂದ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಕೆಲಸ ಮಾಡಿದವರಿಗೆ ಅವಕಾಶ ಕೊಡಬೇಕು ಅನ್ನೋದು ಕಾರ್ಯಕರ್ತರ ಹಾಗೂ ಬಹುಪಾಲು ಜನರ ಅಭಿಪ್ರಾಯ. ಅಲ್ಲ, ಈಗ ಸರ್ಕಾರ ಬಂದಿದೆ, ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಾ ಇವೆ, ಆರಂಭದಲ್ಲಿ ಒಂದು ಒಳ್ಳೆ ಉತ್ಸಾಹನೂ ಕೂಡ ತೋರಿಸ್ತಾ ಇದ್ದಾರೆ. ಜೊತೆಗೇನು ಅಂತಂದರೆ ಇದು ಯಾವ ನಿಟ್ಟಿನಲ್ಲಿ ಮುನ್ನಡೆಯಬಹುದು ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ಸಂದೇಶ ರವಾನಿಸಿದ್ದಾರೆ ಅವರು. ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಂದು ಇದು ಕಡೆಯ ಚುನಾವಣೆ, ನಾನು ಒಳ್ಳೆ ಸೇವೆ ಮಾಡೇ ನಿರ್ಗಮಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ರೀತಿಯ ಹೇಳಿಕೆಗಳು ಮಧ್ಯದಲ್ಲಿ ಈ ರೀತಿ ಹೇಳ್ತಾ ಹೋದರೆ ಎಲ್ಲೋ ಒಂದು ಕಡೆಗೆ ಇದು ಇಡೀ ಈ ಸರ್ಕಾರ ಹೋಗ್ತಿರೋಂಥ ಹಾದಿಗೆ ಒಂಥರ ಮುಳ್ಳಾಕ್ದಂಗೆ ಆಗಲ್ವ ಇದು ಅಂತ. ಇದು ಸಿದ್ದರಾಮಯ್ಯನವ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ಇಲ್ಲ, ಅವರ ಬದ್ಧತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಇವ್ರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದರೆ ಅದೇನು ತಪ್ಪಲ್ಲ. ಸೊ ಇವತ್ತೆಲ್ಲ ನಾಳೆ ಸಿಗ್ಬೋದಾಗಾದರೆ ತಮ್ಮ ಪ್ರಕಾರ? ಅದು ನಮ್ಮ ಪಕ್ಷದ ಹೈಕಮಾಂಡಿಗೆ ಬಿಟ್ಟು ವಿಚಾರ. ಈ ವಿಚಾರ ಇಲ್ಲಿ ಅಭಿಪ್ರಾಯವನ್ನು ಸನ್ಮಾನ್ಯ ನಾನು ತಿಳಿದ ಹಾಗೆ ಇದು ನೀವೇನು ಹೇಳಿದರೆ ಅಷ್ಟು ಹಂತದಲ್ಲಿ ಚರ್ಚೆ ಆಗಿಲ್ಲ. ಅಲ್ಲಿ ನಡೆದಂಥದ್ದು ಎಲ್ಲ ಪದಾಧಿಕಾರಿಗಳ ಮೀಟಿಂಗ್ನಲ್ಲಿ, ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಂಥ ಕಾರ್ಯಕರ್ತರಿಗೆ ಹಾಗೂ ವಿವಿಧ ಹಂತದ ನಾಯಕರಿಗೆ ಇವತ್ತು ನಾವು ಮಂತ್ರಿ ಮಾಡೋಕ್ಕಾಗಿಲ್ಲ, ಶಾಸಕರನ್ನ ಮಾಡೋಕ್ಕಾಗಿಲ್ಲ, ಸೇರಿದ ಹಾಗೆ ಶಾಸಕರನ್ನ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಇದು ನಮ್ಮದು ಇನ್ವಾಲ್ವ್ಮೆಂಟ್, ಈ ಸರ್ಕಾರದಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿ ಬೋರ್ಡ್ ಇರ್ಬೋದು, ಕಮಿಟಿ ಇರ್ಬೋದು, ಕಾರ್ಪೊರೇಷನ್ಸ್ ಅವ್ರನ್ನ ಇದು ನದ್ದು ಅನ್ನೋ ಭಾವನೆ ಬಂದು ಜನರಿಗೆ ಹತ್ತಿರವಾಗಿ ಕೆಲಸ ಹೋಗ್ಲಿ. ನಾನು ನೀವು ಡೆಲ್ಲಿ ವಲಯದಲ್ಲಿ ಬಹಳ ಒಳ್ಳೆ ಹೆಸರಿರುವಂಥವ್ರು, ಅಂದರೆ ಎಲ್ಲರ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ ನಿಮ್ಮದು. ನಾನು ಕೇಳ್ತಾ ಇದ್ದೀನಿ ನೇರವಾಗಿ, ಏನು ಅಂದರೆ ಈ ದೆಹಲಿ ನಾಯಕರ ಮನಸ್ಥಿತಿ ಏನು, ಈ ಅಂದರೆ ಅಧ್ಯಕ್ಷರಿಗೆ ಹುದ್ದೆ ಕಲ್ಪಿಸೋದ್ರ ಬಗ್ಗೆ? ಅದ್ರ ಬಗ್ಗೆ ಎಲ್ಲರಿಗೂ ಪರಮೇಶ್ವರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅಂದರೆ ಒಂದು ಒಳ್ಳೆಯ ಭಾವನೆ ಇದೆ. ಪಾಪ ಪಕ್ಷಕ್ಕಾಗಿ ಕೆಲಸ ಮಾಡಿದ 3.5 ವರ್ಷ ಹೀಗಾಗಬಾರ್ದಾಗಿತ್ತು. ಆದಾಗ್ಯೂ ಸಹಿತ ಅವ್ರಿಗೆ ಏನಾದರೂ ಅವಕಾಶ ಕೊಡಬೇಕು ಅನ್ನೋದು ಚಿಂತನೆ ಹೈಕಮಾಂಡ್ನಲ್ಲಿ ಇದೆ. ಎಸ್, ಸೊ ಇವತ್ತೆಲ್ಲ ನಾಳೆ ಹಾಗಾದರೆ ಅವ್ರಿಗೆ ಒಳ್ಳೆ ಸುದ್ದಿನೂ ಬರ್ಬೋದು. ಬರ್ಬೋದು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ವೀರಣ್ಣ ಮುತ್ತಿಕಟ್ಟಿಯವರೇ. ವೀರಣ್ಣ ಮುತ್ತಿಕಟ್ಟಿಯವರು ಕಾಂಗ್ರೆಸ್ನ ಹಿರಿಯ ನಾಯಕರು, ಭಾಳ ವರ್ಷಗಳಿಂದ ದುಡಿದಿರುವಂಥವರು. ಅವರು ಕೂಡ ಮಂತ್ರಿಗಳ ಆಕಾಂಕ್ಷೆನೇ. ಆದರೆ ಎಂಥ ಸಂದರ್ಭದಲ್ಲಿ ಬಂದರೂ ಕೂಡ ಪಕ್ಷವನ್ನು ಬಿಟ್ಕೊಡಲ್ಲ, ಅಧ್ಯಕ್ಷರಿಗೆ ಹುದ್ದೆ ಅನ್ನುವಂಥದ್ದು ಸಿಗಬೇಕು. ಯಾಕಂದರೆ ಕೇಂದ್ರ ನಾಯಕರಿಗೂ ಕೂಡ ಅವ್ರ ಬಗ್ಗೆ ಸಾಫ್ಟ್ ಒಂದು ಒಳ್ಳೆ ಮನೋಭಾವನೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಹುದ್ದೆ ಸಿಗಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ಒಳ್ಳೆ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ, ಉತ್ಸಾಹದಿಂದ ಮುಖ್ಯಮಂತ್ರಿಗಳು ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ಏನು ತೋರಿಸುತ್ತೆ ಅನ್ನುವಂಥ ಪ್ರಶ್ನೆಗಳು ಮಾತ್ರ ಪ್ರಶ್ನೆಗಳಾಗಿ ಉಳಿಯುವಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ, ಸಾಹಸ ಕಲಾವಿದರ ಬದುಕು ಬವಣೆ ಅನ್ನುವಂಥದ್ದು ಏನು ಅಂತ. ಯಾಕಂದರೆ ಶೂಟಿಂಗ್ ಸಮಯದಲ್ಲಿ ಇವತ್ತು ಕೂಡ ಒಬ್ಬ ಸಾಹಸ ಕಲಾವಿದ ತೊಂದರೆ ಮಾಡ್ಕೊಂಡಿದ್ದಾರೆ, ಅವರಿಗೆ ಗಾಯಗಳಾಗಿವೆ. ಬಹಳಷ್ಟು ಜನ ಶೂಟಿಂಗ್ ಸಂದರ್ಭದಲ್ಲಿ ಅಸುನೀಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಅವರ ಸ್ಥಿತಿಗತಿಗಳು ಏನು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಕಲಾವಿದರು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಸ್ಟುಡಿಯೋದಲ್ಲೇ ಬರ್ತಾರೆ. ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.